ಹಜರತ್ ನಿಜಾಮುದ್ದೀನ್ ಔಲಿಯಾ ಅವರನ್ನು ಮೆಹಬೂಬೆ ಇಲಾಹಿ ಎಂದು ಕರೆಯಲಾಗುತ್ತದೆ. ಜಗತ್ತಿನಲ್ಲಿ ಅನೇಕ ದೇವಪ್ರೇಮಿಗಳಿದ್ದರೂ ಕೂಡ ಇಬ್ಬರನ್ನ ಮೆಹಬೂಬೆ ಇಲಾಹಿ ಅಂದರೆ ದೇವರ ಪ್ರಿಯರು ಎಂದು ಕರೆಯಲಾಗುತ್ತದೆ. ಅವರು ಯಾರಪ್ಪ ಅಂತಂದರೆ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ಮತ್ತು ಹಜರತ್ ನಿಜಾಮುದ್ದೀನ್ ಔಲಿಯಾ ಅವರು. ಇವರನ್ನು ಮೆಹಬೂಬೆ ಇಲಾಹಿ ಎಂದು ಕರೆಯಲಾಗುತ್ತದೆ. ಹಜರತ್ ನಿಜಾಮುದ್ದೀನ್ ಔಲಿಯಾ ಅವರು ದೇವರ ಪ್ರಿಯರು ಎಂಬ ಮಾತನ್ನು ಒಪ್ಪಿಕೊಳ್ಳಲಾರದಂಥ ವ್ಯಕ್ತಿ ಆ ಕಾಲಘಟ್ಟದಲ್ಲಿ ಇದ್ದ. ಆತ ಒಂದು ದಿನ ಕನಸು ಕಾಣ್ತಾನೆ. ಆ ಕನಸಿನಲ್ಲಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾ ಅಲೈಹಿ ವಸಲ್ಲಂ ಅವರ ಸುತ್ತ ಜಗತ್ತಿನ ಅನೇಕ ಸೂಫಿ ಸಂತರು ಅಲ್ಲಿ ಕುಳಿತಿರ್ತಾರೆ. ಆ ಸೂಫಿ ಸಂತರ ಗುಂಪಿನಲ್ಲಿ ಹಜರತ್ ನಿಜಾಮುದ್ದೀನ್ ಔಲಿಯಾ ಅವರು ಕಾಣೋದಿಲ್ಲ. ಆಗ ಆ ವ್ಯಕ್ತಿ ನಿರ್ಧಾರಕ್ಕೆ ಬರ್ತಾನೆ, ನಾನು ಅಂದ್ಕೊಂಡಿರ್ತಕ್ಕಂಥ ಮಾತೆ ಸತ್ಯ, ಅದು ಸರಿ ಇದೆ ಎಂಬ ದೃಢತೆಗೆ ಬರ್ತಾನೆ. ಕ್ಷಣ ಮಾತ್ರದಲ್ಲಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾ ಅಲೈಹಿ ವಸಲ್ಲಂ ಅವರ ಬೆನ್ನ ಹಿಂದೆ ಒಂದು ಪರದೆಯನ್ನು ಕಾಣ್ತಾನೆ. ಆ ಪರದೆಯ ಬಳಿ ಹೋಗಿ ಆ ಪರದೆಯಿಂದ ನೋಡಿದಾಗ ಆ ಪರದೆಯ ಹಿಂದೆ ಹಜರತ್ ನಿಜಾಮುದ್ದೀನ್ ಔಲಿಯಾ ಅವರನ್ನು ಕಾಣ್ತಾನೆ. ಹೀಗೇಕೆಂದು ಅಲ್ಲಿರ್ತಕ್ಕಂಥ ಅನೇಕ ಸೂಫಿ ಸಂತರನ್ನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ದೇವರ ಪ್ರಿಯರನ್ನು ಮರೆ ಮಾಡಲಾಗುತ್ತದೆ, ಮರೆಯಲ್ಲಿ ಇಟ್ಟಿರಲಾಗುತ್ತದೆ, ಮರೆಯಲ್ಲಿ ಇರಿಸಲಾಗುತ್ತದೆ ಎಂಬ ವಿವರಣೆಯನ್ನು ಕೇಳಿದಾಗ ಆತ ಸುಮ್ಮನಾಗ್ತಾನೆ.